ಯುಡಿಎಫ್ ಸರ್ಕಾರದ ಪ್ರಮುಖ ಚುನಾವಣಾ ಭರವಸೆಯಾಗಿದ್ದಂತಹ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಕಲ್ಪಿಸುವಂತಹ ಪ್ರಿಯದರ್ಶಿನಿ ಯೋಜನೆ ಜೂನ್ 15ರಿಂದ ಕಾಸರಗೋಡು ಜಿಲ್ಲೆಯಲ್ಲಿ ಕೂಡ ಸೌಲಭ್ಯಕ್ಕೆ ಅರ್ಹವಾಗಿದೆ. ಜಿಲ್ಲೆಯ 75 ಬಸ್ ಸರ್ವಿಸ್ಗಳಲ್ಲಿ ಇಂದಿನಿಂದ ಬೆಳಗ್ಗೆ 9ರಿಂದ ಮಹಿಳೆಯರಿಗೆ ಉಚಿತ ಪ್ರಯಾಣ ಸೌಲಭ್ಯ ದೊರೆಯಲಿದೆ. ಅದರಂತೆ ಕಾಸರಗೋಡು ಮಂಗಳೂರು, ಕಾಸರಗೋಡು ಸುಳ್ಯ ಮತ್ತು ಕಾಸರಗೋಡು ಪುತ್ತೂರು ಅಂತಾರಾಜ್ಯ ರೂಟ್ನ ಕೇರಳ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಸೌಲಭ್ಯ ಲಭಿಸಲಿದೆ ಎಂದು ಕಾಸರಗೋಡು ಡಿಪೋ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಯೋಜನೆಯನ್ನ ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿ ವಿ.ಡಿ. ಸತೀಶ್ ಉದ್ಘಾಟಿಸಲಿದ್ರು. ಕಾಸರಗೋಡಿನಲ್ಲಿ ಬೆಳಿಗ್ಗೆ 9 ಗಂಟೆಗೆ ಶಾಸಕ ಕಲಟ್ರ ಮಾಹಿನ್ ಹಾಗೂ ಉಪ್ಪಳದಲ್ಲಿ ಶಾಸಕ ಎ.ಕೆ.ಎಂ. ಅಶ್ರಫ್ ಉದ್ಘಾಟಿಸುವರು. ಕೆಎಸ್ಆರ್ಟಿಸಿ ಬಸ್ಗಳ ಚಾಲಕರು ಮತ್ತು ನಿರ್ವಾಹಕರು ಪಾಲ್ಗೊಂಡಿದ್ರು. ಇನ್ನು ಕಾಸರಗೋಡಿನ ಟೌನ್ ಟು ಟೌನ್ ಲಿಮಿಟೆಡ್ ಆರ್ಡಿನರಿ ಬಸ್ಗಳಿಗೆ ಪ್ರಿಯದರ್ಶಿನಿ ಯೋಜನೆ ವಿಸ್ತರಿಸಲ್ಪಟ್ಟ ಕಾರಣ ಈ ಸೌಲಭ್ಯ ಉಂಟಾಗಿದೆ. ಕಾಸರಗೋಡು ಮಂಗಳೂರು ರೂಟ್ನಲ್ಲಿ ಬೆಳಿಗ್ಗೆ 4ರಿಂದ ಒಟ್ಟು 139 ಬಾರಿ ಕೇರಳ ಕೆಎಸ್ಆರ್ಟಿಸಿ ಬಸ್ ಸಂಚಾರ ನಡೆಸ್ತಾ ಇದೆ. ಇನ್ನು ಮಂಗಳೂರು, ಪುತ್ತೂರು, ಸುಳ್ಯ ಕಡೆಗೆ ಅಂತಾರಾಜ್ಯ ಪ್ರಯಾಣ ದೈನಂದಿನ ವಿದ್ಯಾರ್ಥಿಗಳಿಗೆ ಹಾಗೆ ಮಹಿಳೆಯರಿಗೆ ಈ ಯೋಜನೆ ಅತ್ಯಂತ ವರದಾನ ಆಗಿದೆ. ಕಾಸರಗೋಡು ಜಿಲ್ಲೆಯೂ ಸಹಿತ ಕೇರಳದಲ್ಲಿ ಪ್ರಯಾಣಿಸುವ ಎಲ್ಲಾ ಮಹಿಳೆಯರಿಗೂ ಉಚಿತ ಟಿಕೆಟ್ ಸೌಲಭ್ಯವಿರುವುದರಿಂದ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಇನ್ನು ಮುಂದೆ ವಿದ್ಯಾರ್ಥಿನಿಯರಿಗೆ ರಿಯಾಯಿತಿ ಸೌಲಭ್ಯದ ಅಗತ್ಯ ಇಲ್ಲ. ಮಹಿಳೆಯರು, ವಿದ್ಯಾರ್ಥಿನಿಯರು ಹಾಗೂ ಮಂಗಳಮುಖಿಯರು ಗುರುತು ಚೀಟಿಯಾಗ್ಲಿ, ನೋಂದಣಿಯಾಗ್ಲಿ, ವಯೋಮಿತಿಯನ್ನಾಗ್ಲಿ ಸಲ್ಲಿಸುವ ಅವಕಾಶವಿಲ್ಲ. ಕಾಸರಗೋಡು ಜಿಲ್ಲೆಯಲ್ಲಿ ಸಂಚರಿಸುವ ಗ್ರಾಮ ಬಂಡಿ ಬಸ್ಗಳಲ್ಲಿ ಕೂಡ ಈ ಸೌಲಭ್ಯ ಲಭ್ಯ ಇದೆ.